ಅವ್ರ ಗೌರವ ಎನ್ನುವುದು ಅಭಿಮಾನ್ ಸ್ಟುಡಿಯೋದವ್ರಿಗೆ ಇಲ್ಲವೇ ಇಲ್ಲ. ಹಾಗಾಗಿ ನಾನು ಇರೋವರೆಗೂ ಅದು ಸರ್ಕಾರ ವಶಪಡಿಸ್ಕೊಳ್ಬೇಕು. ಇನ್ನು ಮುಂದಿನ ಹೋರಾಟ ಅದು ಏನು ನಾನು ತಿಳಿಸ್ತೀನಿ ಮುಂದೆ ನಿಮಗೆ. ಇಷ್ಟಿದೆ ಮೇಡಮ್, ಇಷ್ಟು ಆಗ್ತಾ ಇದೆ. ನಮ್ಮ ಕೆಲಸ ನಾನು ಮಾಡ್ತಾ ಇದ್ದೆ ಮೇಡಮ್. ನನಗೆ ಯಾವುದೇ ಮಾಧ್ಯಮಗಳ ಮುಂದೆ ನಾನು ಫೋನ್ ಮಾಡ್ತೀನಿ, ಅವ್ರು ರೆಸ್ಪಾನ್ಸ್ ಮಾಡಿದ್ರೆ ಅವ್ರು ಇಂಟರ್ವ್ಯೂ ಕೊಡ್ತೀನಿ. ಬಂದಿಲ್ವಾ ನಾನು ಎಲ್ಲೂ ಮೀಡಿಯಾಗೆ ಲಂಚ ಕೊಡೋಕ್ಕೆ ಬೇಜಾರು ಮಾಡ್ಕೊಂಬೇಡಿ. ನಂತರ ಲಕ್ಷ ಲಕ್ಷ ದುಡ್ಡಿಲ್ಲ, ಸಾವಿರ ಸಾವಿರನೂ ದುಡ್ಡಿಲ್ಲ. ನನ್ನ ಹತ್ರ ಯಾವ ಮೀಡಿಯಾದ್ರು ಇಲ್ಲಿವರೆಗೂ ₹1 ಕೇಳಲಿಲ್ಲ. ನಾನು ಯಾವ ಮೀಡಿಯಾದವ್ರಿಗೆ ಇಲ್ಲಿವರೆಗೂ ನನ್ನ ಹತ್ರ ಒಂದು ಕಾಫಿನೂ ಕುಡ್ದಿಲ್ಲ. ಇಷ್ಟಂತ ಹೇಳಬಲ್ಲೆ. ನನಗೆ ಮೀಡಿಯಾ ನನ್ನ ಸ್ಪಂದಿಸೋ ಮೀಡಿಯಾದವ್ರಿಗೆ ನಾನು ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗಾಗಿ ಇವಾಗ ಎಲ್ಲ ಕಡೆ ನಡೀತದೆ, ಬೇಜಾರು ಮಾಡ್ಕೊಂಬೇಡಿ. ಒಂದು ಒಬ್ಬ ಹೇಳ್ತಾರೆ, 10,000 ಕೊಟ್ಟರೆ ಬರ್ತಾರೆ, 20,000 ಕೊಟ್ಟರೆ ಬರ್ತಾರೆ ಅಂತ. ನನ್ನ ನಿಜ ಸುಳ್ಳು ನನಗೆ ಗೊತ್ತಿಲ್ಲ. ನಾನಂತೂ ಮೀಡಿಯಾದವ್ರಿಗೆ ಇಲ್ಲಿವರೆಗೂ ₹1 ನಾನು ಕೊಟ್ಟೋನಲ್ಲ. ಹಾಗಾಗಿ ಪ್ರಾಮಾಣಿಕವಾಗಿ ಮಾಧ್ಯಮಗಳು ನನ್ನನ್ನು ಇಂಟರ್ವ್ಯೂ ಕೇಳಿದ್ರೆ ಅಪ್ಪಾಜಿ ಬಗ್ಗೆ ನಾನು ಕೊಡ್ತೀನಿ. ನಾನು ಪ್ರೆಸ್ ಮೀಟ್ ಮಾಡೋದಾಯಿತು, ಇಲ್ಲ ಮಾಡಿ ಪ್ರೆಸ್ ಮೀಟ್ 15 ಪ್ರೆಸ್ ಮೀಟ್ ಮಾಡಿದ್ದೀನಿ. ಅದನ್ನ ಯಾವ ಪ್ರೆಸ್ ಮೀಟು ಮಾಡೋಕ್ಕೆ ಹೋಗಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ. ದೇವರೊಬ್ಬನಿದ್ದಾನೆ ಕಾಪಾಡೋಕ್ಕೆ, ನೋಡ್ತಾ ಇರ್ತಾರೆ. ನ್ಯಾಯಕ್ಕೆ ಸತ್ಯಕ್ಕೆ ಜಯ ಸಿಗುತ್ತೆ ಮೇಡಮ್. ಸರ್, ಈಗ ಅಪ್ಪಾಜಿಗೋಸ್ಕರ ಎಷ್ಟೋ ಬಾರಿ ಹೋರಾಟ ಮಾಡಿದಿರ, ಧ್ವನಿ ಎತ್ತಿದ್ದೀರಾ, ನಾನು ಆಗ್ಲೇ ಅಂದಂಗೆ. ಈಗ ಕೋರ್ಟ್ ಮೆಟ್ಲು ಕೂಡ ಹತ್ತಿದ್ದೀರಾ. ಆ ಕೋರ್ಟ್ ಮೆಟ್ಲಲ್ಲಿ ಯಾವ ರೀತಿ ತೀರ್ಮಾನ ನಡೀತಾ ಇದೆ ಈಗ ಅನ್ನುವಂಥದ್ದು? ಮೇಡಮ್, ಅವ್ರು ಕೇಸ್ ಹಾಕಿರೋದಲ್ಲದೆ ನನ್ನ ಮೇಲೆ ನಾವು ಒಂದು 3 ಕೇಸ್ ಫೈಲ್ ಮಾಡಿದ್ದೀನಿ. ಒಂದು ಸಮಾಧಿ ಧ್ವಂಸ ಮಾಡಿರೋದು ಕಾರಣ ಸರಿ ಇಲ್ಲ, ಉದ್ದೇಶ ಸರಿ ಇಲ್ಲ. ಅವರು ಕೋರ್ಟ್ಗೆ ಸುಳ್ಳು ಮಾಹಿತಿ ಕೊಟ್ಟು, ಅಭಿಮಾನ್ ಸ್ಟುಡಿಯೋ ಮಾಲೀಕರು ಇವರ ಮೇಲೆ ನನ್ನ ಮೇಲೆ ಹಾಕಿರುವ ಪ್ರಕರಣಗಳ ಬಗ್ಗೆ ಹೇಳಲ್ಲ. ಅಲ್ಲಿ ಪುಣ್ಯಭೂಮಿನಲ್ಲಿ DC ಆರ್ಡರ್ ತಗೊಂಡು ಕಾರ್ಯಕ್ರಮ ಮಾಡ್ತಾ ಇರೋದ್ರ ಬಗ್ಗೆ ಹೇಳಲ್ಲ. ಅಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳಲ್ಲ, ಏನೂ ಹೇಳಲ್ಲ. ಸುಳ್ಳು ಮಾಹಿತಿ ಕೊಟ್ಟು ಕೋರ್ಟ್ಗೆ ಡೆಮಾಲಿಷ್ ಮಾಡಿದ್ದಾರೆ. ಅದರ ವಿರುದ್ಧ ಪುನರ್ ಪರಿಶೀಲನಾ ಅರ್ಜಿ ಹಾಕಿದ್ದೀವಿ. ಅದು ಕೆಲವು ಅಬ್ಜೆಕ್ಷನ್ ಹಾಕಿದ್ದಾರೆ, ಅದು ಇನ್ನೂ ಕೋರ್ಟ್ ಮುಂದೆ ಬಂದಿಲ್ಲ. ಇನ್ನೊಂದು KVT ಹಾಕೊಂಡಿದ್ದು ನಾವು ಫಸ್ಟು. ಅರಣ್ಯ ಇಲಾಖೆ, ಅಭಿಮಾನ್ ಸ್ಟುಡಿಯೋ ಮಾಲೀಕರು, ಗೌರ್ಮೆಂಟ್ ಹಾಕೋಕೆ ನಾನೇ KVT ಹಾಕಿದ್ದೆ. ಆ KVTಯಲ್ಲಿ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಅಭಿಮಾನ್ ಸ್ಟುಡಿಯೋ ಮಾಲೀಕರು ಇದ್ದಾರೆ. ಅದು ಇನ್ನೂ ಕೋರ್ಟ್ ಮುಂದೆ ಬಂದಿಲ್ಲ. ಮತ್ತು ರಿಟ್ ಪಿಟಿಷನ್ ಹಾಕಿದ್ವಿ. ರಿಟ್ ಪಿಟಿಷನು ಈ ತಿಂಗಳು ನಾಳೆ 23ಕ್ಕೆ ಕೋರ್ಟ್ ಮುಂದೆ ಬರ್ತಾ ಇದೆ. ನಮ್ಮ ವಕೀಲರಾದ KS ಅರುಣ್ ಅವರು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಕಾನೂನು ಹೋರಾಟದ ಬಗ್ಗೆ ಅದೇನು ಪ್ರಕ್ರಿಯೆ ಆಯ್ತು ನಮ್ಮ ವಕೀಲರು ಬಂದು ಮಾತಾಡ್ತಾರೆ ನಿಮ್ಮ ವಾಹಿನಿನಲ್ಲಿ. ಇಷ್ಟು ಕೇಸ್ಗಳು ನಡೀತಾ ಇದೆ ಮೇಡಮ್. ಮತ್ತು ಈಗ ನನ್ನ ಮೇಲೆ ಏನು ಕಳ್ಳತನ ಅಪವಾದ ಅದೇನೇನೋ ಸುಮಾರು 7-8 ಲಕ್ಷ ಅದು ಇದು ಎಲ್ಲ ಹಾಕಿದ್ದಾರೆ. ಅದು ಕೇಸ್ ನಡೀತಾ ಇದೆ. ಆ ಕೇಸು ಇನ್ನೊಂದು 2 ತಿಂಗಳಲ್ಲಿ ಎಲ್ಲ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಮಾತಾಡ್ತೀನಿ ಮೇಡಮ್. ಅವನು 100 ಕೇಸ್ ಹಾಕೊಳ್ಳಿ, ನಾ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಏನೂ ಮಾಡಿಲ್ಲ. ಅಲ್ಲಿ ಎತ್ಕೊಂಬರಕ್ಕೆ ಏನೂ ಇಲ್ಲ. ಸ್ಟುಡಿಯೋದೊಳಗಡೆ ಏನೈತೆ, ಬಾಲಣ್ಣವ್ರು ಕಟ್ಟಿದ ಬ್ರೀಡಿಂಗ್ ಬಿಟ್ರೆ ಅಲ್ಲಿ ಏನೂ ಇಲ್ಲ. ಅಲ್ಲಿ ಯಾವ ಶೂಟಿಂಗ್ಗಳು ನಡೆಯಲ್ಲ. ಯಾವ ಸುದರ್ಶನ್ ಅವನು ಅಲ್ಲಿರೋನೆ, ನನ್ನ ಮೇಲೆ ಗಲಾಟೆ ಮಾಡಿರೋ ಜೊತೆಲೇ ಇರೋನೆ, ಅಲ್ಲೇ ಸ್ಟುಡಿಯೋದಲ್ಲೇ ಇರ್ತಾನೆ. ಅವನ ಹೆಸರು ಹಾಕ್ಕೊಂಡು ಅವನದೆಲ್ಲ ಹಾಕೊಂಡು ನಾನು ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ. ಅದು ಎಷ್ಟು ಫಿಲಮ್ ತೆಗೆದಿದ್ದಾನೋ ಏನು ಮಾಡಿದಾನೋ ಗೊತ್ತಿಲ್ಲ. ಎಲ್ಲ ಸುಳ್ಳು ದಾಖಲೆ ಕೊಟ್ಟು ಎಲ್ಲ ಮಾಡಿದ್ದಾನೆ. ಇಲ್ಲಿವರೆಗೂ ಒಂದು ಎವಿಡೆನ್ಸ್ ಕೊಟ್ಟಿಲ್ಲ. ಒಂದು ಕೇಸ್ ವಾಪಸ್ ತಗೊಂಡಿದ್ದಾನೆ ಸಿಟಿ ಸಿವಿಲ್ ಕೋರ್ಟು ಕೇಸಲ್ಲಿ. ಅದರಲ್ಲಿ ನಮಗೆ ಕೋರ್ಟೇ ಪರ್ಮಿಷನ್ ಕೊಟ್ಟಿತ್ತು ಡಿಸೆಂಬರ್ 2015 ಪುಣ್ಯಸ್ಮರಣೆಗೆ. ಅಲ್ಲೂ ಅವತ್ತು ಎಲ್ಲ ಗಲಾಟೆ ಮಾಡಿ, ದೊಂಬಿ ಮಾಡಿ, ಪೆಂಡಾಲೆಲ್ಲ ಕಿತ್ತಾಕಿ ನಮ್ಮ ಹುಡುಗರ ಮೇಲೆ ಹಲ್ಲೆ ಮಾಡಿದ್ರು. ಅದ್ರ ಮೇಲೆ ಕೇಸ್ ಹಾಕಿದ್ದೀವಿ. ಆ ಕೇಸ್ ಸ್ಟೇ ತಂದಿದ್ದ, ಆದರೂ ನಮ್ಮ ವಕೀಲರು ಸ್ಟೇ ವೆಕೇಟ್ ಮಾಡಿಸ್ತಾ ಇದ್ದಾರೆ. ಅದು ಕೇಸ್ ಮುಂದುವರಿತೈತೆ. ಆ 6 ಜನ ಏನು ಮಾಡಿದ್ರು ಅವ್ರು ಬರಬೇಕು. ಬರೋ ಗಂಟೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಅದು ಕೇಸ್ ನಡೀತಾ ಇದೆ. ನೋಡೋಣ. ಒಂದು ಕಡೆ ಕಾನೂನು ಹೋರಾಟ ನಾನು ಮುಂದುವರಿಸ್ತೀನಿ, ಅಧಿಕಾರಿಗಳ ಹೋರಾಟ ನಿರಂತರ ಮಾಡ್ತಾ ಇದ್ದೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಮಾರ್ಚ್ ತಿಂಗಳಲ್ಲಿ ಏನಾದರೂ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ, ನೋಡಿ ನಾನು ಇಲ್ಲೂ ನಾನು ಒಬ್ಬನೇ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಸಾಮೂಹಿಕ ನಾಯಕತ್ವದಡಿಯಲ್ಲಿ ನಾನು ಹೋರಾಟ ಹಮ್ಮಿಕೊಳ್ತೀನಿ. ಸಂಘಟನೆಯವರು ಬೆಂಬಲ ಕೊಡ್ಬೋದು, ಬಂದು ಭಾಗವಹಿಸ್ಬೋದು. ಸರ್ಕಾರ ಏನಾದರೂ ಕ್ರಮ ತಗೊಂಡಿಲ್ಲ ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಾನು ಏಪ್ರಿಲ್ ತಿಂಗಳು 20ನೇ ತಾರೀಕು ನಂತರ ಹೋರಾಟಕ್ಕೆ ಕರೆ ಕೊಡ್ತೀನಿ. ರಾಜ್ಯಾದ್ಯಂತ ಅಭಿಮಾನಿಗಳು, ನಮ್ಮ ಸಂಘಟನೆ ಇರ್ಬೋದು, ಟ್ರಸ್ಟ್ ಇರ್ಬೋದು, 100 ಸಂಘಟನೆಗಳಿದೆ, ಎಲ್ಲ ಬಂದು ಪುಣ್ಯಭೂಮಿ ಜಾಗ ಉಳಿಸ್ಕೋಬೇಕು ಅಂದರೆ ಬಂದು ಎಲ್ಲ ಕೂತ್ಕೊಬೇಕು. ಇಲ್ಲಿ ಯಾರಿಗೂ ನಾನು ಬಲವಂತ ಮಾಡೋಕ್ಕೆ ಹೋಗಲ್ಲ.
ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತೀನಿ, ಎಲ್ಲ ಅಭಿಮಾನಿ ಸಂಘಟನೆ ನಾಯಕರುಗಳಿಗೆ, ಲೀಡರ್ಗಳಿಗೆ ಹೋರಾಟಕ್ಕೆ ಕರೆ ಕೊಟ್ಟಾಗ ಭಾಗವಹಿಸಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ಸರ್, ಇನ್ನು ಕೊನೆಯದಾಗಿ ಮುಂದಿನ ಹಾದಿ ಯಾವ ರೀತಿ ಇರುತ್ತೆ? ಈಗ ಅಭಿಮಾನ್ ಸ್ಟುಡಿಯೋ ನಿಮ್ಮ ಪಾಲಾಗುತ್ತಾ ಅಥವಾ ಏನಾಗುತ್ತೆ? ಎಲ್ಲಿ ತನಕ ಬಂದು ನಿಂತಿದೆ ಅಂತ ಕೊನೆಯದಾಗಿ. ಮೇಡಮ್, ನಮಗೆ ರಾಜಕೀಯವಾಗಿ ನಾನು ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾವುದಕ್ಕೆ ನಿಲ್ಸೋಕ್ಕೆ ಇಲ್ಲ. ಇದು ಹೋದರೆ ಇದು ಲೋಕಾಯುಕ್ತಕ್ಕೂ ಹೋಗ್ತೀನಿ ನಾನು. ಸರ್ಕಾರ ಏನಾದ್ರು ಕ್ರಮ ತಗೊಂಡಿಲ್ಲ ಅಂದರೆ ಲೋಕಾಯುಕ್ತಕ್ಕೂ ಹೋಗಕ್ಕೆ ರೆಡಿ ಇದ್ದೀನಿ. ಕೋರ್ಟ್ ನೋಡೋಣ. ಕೋರ್ಟಲ್ಲಿ ನಮಗೆ ಆಶಾಭಾವನೆ ಇದೆ. ನಮ್ಮ ದಾಖಲೆಗಳೆಲ್ಲ ನಾನು ಕೊಟ್ಟಿದ್ದೀವಿ. ಸುಮಾರು 400 ಪುಟಗಳ ದಾಖಲೆ ಕೊಟ್ಟಿದ್ದೀನಿ. ಅಲ್ಲೂ ನಮ್ಮ ನ್ಯಾಯ ಸಿಗೋ ಸಂಭವ ಇದೆ. 10 ಗುಂಟೆ ಕಾಲ ನಮಗೆ ಅರಣ್ಯ ಇಲಾಖೆಗೆ ಒಪ್ಪಿಸ್ಕೊಂಡ್ರು. ಅರಣ್ಯ ಇಲಾಖೆ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ನಮ್ಮ ಸುಪರ್ದಿಗೆ ಬಂದರೆ ಅದು ಏನು ಉಳಿಸ್ಕೊಳ್ಳೋಕ್ಕೆ ನಿಮಗೆ ಏನೇನು ಮಾಡಬೇಕು ಅಂತ ಅವರು ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಅಕಸ್ಮಾತ್ ಅವ್ರು ಹೊಸಪಡಿಸ್ಕೊಂಡ್ರೆ ಆ ಜಾಗಕ್ಕೆ ನಮ್ಗೆ ಏನಾಗಬೇಕು ಅಂತ ಸರ್ಕಾರದಿಂದ, ಅರಣ್ಯ ಇಲಾಖೆಯಿಂದ ಅಲ್ಲಿ ಏನಿತ್ತು ಸಮಾಧಿ ಪುನರ್ ನಿರ್ಮಾಣ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಆಲ್ರೆಡಿ ನಾನು ಮನವಿ ಕೊಟ್ಟಿದ್ದೀನಿ. ಮನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಬಹುಮಹಡಿ ಕಟ್ಟಡ, ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ ವಿಧಾನಸೌಧ, ಮತ್ತು ಕೃಷ್ಣ ಬೈರೇಗೌಡರು ಅವ್ರಿಗೂ ನಾನು ಮನವಿ ಸಲ್ಲಿಸಿದ್ದೀನಿ. ಏನು 10 ಗುಂಟೆ ಜಾಗ ಸಂಪೂರ್ಣ ಕೊಟ್ಟಿದ್ದೀನಿ. ಹೈಕೋರ್ಟ್ನಲ್ಲಿ WP 4504/2015 ಕೇಸ್ನಲ್ಲಿ ಆಗಸ್ಟ್ 23/8/2023 10 ಗುಂಟೆ ಉಲ್ಲೇಖ ಮಾಡಿ ಹೈಕೋರ್ಟ್ ಹೇಳುತ್ತೆ ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ. ಅಲ್ಲಿಂದನೂ ಇಲ್ಲಿವರೆಗೂ ಮನವಿ ಕೊಟ್ಕೊಂಬಂದಿದ್ದೀನಿ ನಾನು. ಎಲ್ಲ ದಾಖಲೆ ತೋರ್ಸೋದು ಬೇಡಿ. ಇವಾಗ ಇಷ್ಟು ನಡೀತಾ ಇದೆ ಮೇಡಮ್. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದನ್ನು ನಾನು ಬದುಕಿರೋವರೆಗೂ ಹೋರಾಟ ಮಾಡ್ತೀನಿ ಮೇಡಮ್. ನನಗೆ ಇನ್ನೊಂದು ನಿಮ್ಗೆ ಹೇಳ್ಬೇಕಾದ್ದು, ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ದೆ. ನನ್ನ ಮೇಲೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನನಗೆ ಜೀವ ಭಯ ಅಂತೂ ನನಗೆ ಕಾಡ್ತಾ ಇದೆ. ಬಟ್ ನಾನು ಹೆದರ್ಕೊಳ್ಳಲ್ಲ. ನಾನು ಯಾರು ಬಾಡಿಗಾರ್ಡ್ ಕರ್ಕೊಂಡು ಹೋಗಲ್ಲ. ಕೋರ್ಟ್ಗೆ ಹೋದ್ರೂ ನಾನು ಬಾಡಿಗಾರ್ಡ್ ಕರ್ಕೊಂಡು ಹೋಗಲ್ಲ. ಯಾವ ಬಾಡಿಗಾರ್ಡ್ನು ನಾನು ಇಟ್ಕೊಂಡೂ ಇಲ್ಲ. ಅವ್ರು ಕೋರ್ಟ್ಗೆ ಬಂದು ಅವ್ರಿಂದ 5-6 ಜನ ಬರ್ತಾರೆ. ಭಯ ನಮ್ಗೆ ಭಯ ಇಲ್ಲ. ಅವನು ಒಬ್ಬನೇ ಹೋಗ್ತೀನಿ. ನಮ್ಮ ಲಾಯರ್ ಇರ್ತಾರೆ. ಕೇಳಿ ನಾವು ಯಾವುದು ತಪ್ಪು ಮಾಡಿಲ್ಲ, ಯಾವುದು ದ್ರೋಹ ಮಾಡಿಲ್ಲ, ಏನೂ ಮಾಡಿಲ್ಲ. ನನಗೆ ಒಟ್ಟಿನಲ್ಲಿ ಇದು ಏನಾದರೂ ಸರ್ಕಾರ ಹೊಸಕ್ಕೆ ತಗೊಂಡ್ರೆ ನಾನೇ ಕಾರಣ ಆಗ್ತೀನಿ. ಏನಾದರೂ ನನ್ನ ಮೇಲೆ ಅವನು ದ್ವೇಷ ಇಟ್ಕೊಂಡಿದ್ದಾನೆ. ಅಲ್ಲೇ ಹೊತ್ತು ಸಮಾಧಿ ನಮ್ಮ ಪದಾಧಿಕಾರಿಗಳ ಮುಂದೆನೇ ಆವಾಜ್ ಆಗ್ತಾನೆ. ನಿನ್ನ ನೆಲಕ್ಕಾಕಿ ತುಳಿದು ಗುಂಡಿಗೆ ಊದ್ತೀನಿ ಅಂತ ಹೇಳ್ತಾನೆ. ಅದು ಕೇಸ್ ಆಗಿದೆ. ಇರಲಿ, ಯಾರು ಪೊಲೀಸ್ನವರು ಎಲ್ಲ ಬರಬೇಕಾಗತ್ತೆ, ಅವ್ರು ಹೇಳಿಕೆ ಕೊಡಬೇಕಾಗತ್ತೆ. ಕೆಂಗೇರಿ ಪೊಲೀಸ್ನವರು ಇಂಜೆಕ್ಷನ್ ಆರ್ಡ್ರಿ ನಾನು ಒಳಗಡೆ ಬಿಟ್ಟಿಲ್ಲ. 2 ವರ್ಷದಿಂದ 13ನೇ ಪುಣ್ಯಸ್ಮರಣೆ ನಾನು ಆಚೆ ಹಾಕ್ದವ್ರು, ನಾನು ಹೋಗೇ ಇಲ್ಲ. ಇಷ್ಟು ಎಲ್ಲ ದೌರ್ಜನ್ಯ ಮಾಡಿದ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅವರು ಇದೆ. ಗತಕಾಲ ಕೊನೆ ಹಂತ ಬಂದಿದೆ. ಕೊನೆ ಒಂದು ಸಮಾಧಿ, ಪುಣ್ಯಭೂಮಿ ಅಭಿಮಾನಿಗಳ ನೋವು ನೋಡಿ. ಪಾಪ ಯಾರೋ ಬೇಜಾರಾಗಿ ಇಲ್ಲಿ ಗುಲ್ಬರ್ಗ ಆಚೂರಿಂದ ಬರ್ತಾ ಇದ್ರು. ಅಲ್ಲಿ ಕೂತ್ಕೊಂಡು ಒಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ಸಮಾಧಿ ಏನ್ರಿ ಮಾಡಿತ್ತು? ಸಮಾಧಿ ವಿಷ್ಣುವರ್ಧನ ಪುಣ್ಯಭೂಮಿ ಸಮಾಧಿ ಏನು ಮಾಡಿತ್ತು? ಇಷ್ಟೇ. ಸರ್ಕಾರ ಹೊಸ ತಗೊಂಡ್ರೆ ನಾವು ಸರ್ಕಾರಕ್ಕೂ ನಮ್ಮ ಬಾಲಣ್ಣವರ ಅಲ್ಲಿ ಏನು ಸಮಾಧಿ ಅದನ್ನೂ ನಿರ್ಮಾಣ ಮಾಡಲಿ. ಡಾಕ್ಟರ್ ವಿಷ್ಣುವರ್ಧನ ಪುಣ್ಯಭೂಮಿ ನಿರ್ಮಾಣ ಮಾಡಲಿ. 10 ಎಕರೆ ಫುಲ್ ಹೊಸಪಡಿಸ್ಕೊಳ್ಳಿ. ಈಗ ಯಾವ ತಗೊಂಡ 1 ಎಕರೆಗೆ 14 ಕೋಟಿ. ಅವನು ಫುಲ್ ಪ್ರೆಜರ್ ಆಯ್ತು ಇವಾಗ. ಎಲ್ಲಪ್ಪ ಹೋಗ್ಬಿಡ್ತೈತೆ ನಂದು ಅಂತ. ಅವನೇನು ಎಷ್ಟೆಷ್ಟು ನನಗೆ ದುಶ್ಮನ್ಗಳವ್ರೆ ಅಂದರೆ, ಒಂದು ಕಡೆ ನಮ್ಮ ಸಂಘಟನೆ, ಹಲವು ಸಂಘಟನೆಗಳು ನಮಗೆ ಬೆಂಬಲ ಇಲ್ಲ, ಬರೋದು ಇಲ್ಲ, ಅವ್ರು ನಿಂತ್ಕೊಳ್ಳೋದು ಇಲ್ಲ, ಕೊಡೋದು ಇಲ್ಲ. ಅವ್ರ ಸ್ಕೋಪ್ ಅವ್ರು ತಗೊಳ್ಳಿ, ನಮಗೇನಾಗಬೇಕು? ಒಂದು ಕಡೆ ಮನೆಯವ್ರ ಕಡೆ ಬಂದು ಹೇಳಿಕೆ ಕೊಟ್ಟರು, ಅಭಿಮಾನಿಗಳಿಗೋಸ್ಕರ ನಿಂತ್ಕೋತೀವಿ, 10 ಗುಂಟೆ ಅಭಿಮಾನಿಗಳಿಗೆ ಕೊಡಿ. ಫೋನ್ ಮಾಡ್ತಾ ಇದ್ದೀನಿ, ನಮ್ಮ ದಾಖಲೆಗಳನ್ನು ತೋರಿಸಿ ಹಿಂಗೆ ಮಾಡ್ತಾ ಇದ್ದೀನಿ ಕೋರ್ಟಲ್ಲಿ, ಹಿಂಗೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀನಿ, ನಿಮ್ಮ ಹತ್ರ ಅವ್ರ ಹತ್ರ ಹೇಳ್ಕೊಬೇಕು ಭಾರತೀಯ ವಿಷ್ಣು ಅಂದ್ರೆ. ಅವ್ರು ಎಲ್ಲಿ ಭೇಟಿಗೆ ಅವಕಾಶ ಇಲ್ಲ. 3 ತಿಂಗಳಿಂದ ಕೇಳ್ತಾ ಇದ್ದೀನಿ. ಇಲ್ಲ, ನಮ್ಮ ಕೆಲಸ ನಾನು ಮಾಡ್ತೀನಿ. ಯಾರು ಇರಲಿ ಇಲ್ಲದೇ ಇರಲಿ, ಈ ರಾಜುಗೌಡರು ಕೆಲಸ ಮಾಡೋದು ಬಿಡೋದಿಲ್ಲ. ನಾನು ಮಾಡ್ಕೊಂಡು ಹೋಗ್ತೀನಿ. ಇವತ್ತೇನು ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಹೆಸರು ಹೇಳಲೇಬೇಕು ನಮಗೆ. ಅವರು 3-4 ಜನ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಬೇರೆ ಯಾರು ಇಲ್ಲಿವರೆಗೂ ನಮ್ಮ ಟ್ರಸ್ಟಲ್ಲಿ ನಿಮ್ಗೆ ಅಕೌಂಟ್ ತೋರಿಸ್ತೀನಿ. ಟ್ರಸ್ಟ್ ಓಪನ್ ಆಗಿ ಹೇಳ್ತೀನಿ. ಏನು ನಮ್ಮ ಟ್ರಸ್ಟಲ್ಲಿ ಇರೋದು 3000. ಇವತ್ತು ಉಳಿಮಾವು ಚಾಮರಾಜಗೌಡರು ಅಂದ್ಬಿಟ್ಟು ಆಯುರ್ವೇದ ಮೆಡಿಕಲ್ಸು, ಅವರು ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ವಿಷ್ಣುಕಟ್ಟೆ ನಾರಾಯಣ್ ಸರು, ನಮ್ಮ ಬಿಳೆಕಳ್ಳಿ BY ರಮೇಶ್ರವರು, ಇವತ್ತು ಅವರು 3 ಜನ ನಮ್ಗೆ ನಿಂತ್ಕೊಂಡು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಇನ್ನು ಮಾಮೂಲಿನ ಪದಾಧಿಕಾರಿಗಳು ಚಂದ್ರಹಾಸು, ಮಧುಸೂದನ್, ಸ್ನೇಹ ಮೇಡಮ್, ನಾವು ನಮ್ಮ ಸಣ್ಣ ಪುಟ್ಟ ನಾವು ಹಾಕೊಂಡು ನಾವು ಮಾಡ್ತಾ ಇದ್ದೀನಿ. ನಾನು ಎಲ್ಲ ನೋಡಿ, ದಿನ ಬೆಳಗಾದರೆ ಹೈಕೋರ್ಟು, ಇಲ್ಲ DC ಆಫೀಸು, ಇಲ್ಲ ಕಂದಾಯ ಇಲಾಖೆ, ಇಲ್ಲ ವಿಕಾಸಸೌಧ, ವಿಧಾನಸೌಧ,
ಎಷ್ಟು ತಿರುಗ್ತಾ ಇದ್ದೀನಿ. ನಾನು ದಿವಸ ನ್ಯೂಸ್ ಕೊಡೋದು, ನಾನು ಪೇಪರ್ ನ್ಯೂಸ್ ಇಲ್ಲಿವರೆಗೂ ಕೊಟ್ಟಿಲ್ಲ. ಇಷ್ಟಿದೆ ಪೇಪರ್ ನ್ಯೂಸ್ ಕೊಟ್ಟಿಲ್ಲ, ಕೊಟ್ಟಿಲ್ಲ, ಅವಶ್ಯಕತೆ ಇಲ್ಲ. ನಂಗೆ ಸಮಾಧಿ ಧ್ವಂಸ ಆದ್ಮೇಲೆ ನಾನು ಸ್ವಲ್ಪ ಒಂಥರ ಇದಾಗ್ಬಿಟ್ಟಿದ್ದೀನಿ. ನನ್ನ ಕೆಲಸ ಆಯಿತು ಮಾಡಿಕೊಂಡು ಅಪ್ಪಾಜಿ ಕೆಲಸ ಮಾಡ್ಕೊಂಡಿದ್ದೀನಿ ಮೇಡಮ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಅಭಿಮಾನಿಗಳೇ, ಸರ್ಕಾರ ಏನಾದ್ರು ಕ್ರಮ ತಗೊಂಡಿಲ್ಲ ಅಂದರೆ ಮಾಹಿತಿ ಹಕ್ಕು ಏನಿದೆ ಅದರಲ್ಲಿ ಲೋಕಾಯುಕ್ತಕ್ಕೂ ನಾನು ಹೋಗ್ತೀನಿ, ಮತ್ತು ಕೋರ್ಟಲ್ಲಿ ನ್ಯಾಯ ಅದೊಂದು ಕಡೆ, ಮತ್ತು ಬೀದಿಗಿಳಿದು ಹೋರಾಟ ಏಪ್ರಿಲ್ ತಿಂಗಳಲ್ಲಿ 20ನೇ ತಾರೀಕು ನಂತರ ನಾನು ಘೋಷಣೆ ಮಾಡ್ತೀನಿ. ಯಾಕೆ ಅಂದರೆ ಈ ಮನವಿಗೆ ಸರ್ಕಾರಕ್ಕೆ 30ರಿಂದ 45 ದಿವಸ ನಾವು ಅವ್ರಿಗೆ ಟೈಮ್ ಕೊಡಬೇಕು ಕೆಲಸ ಮಾಡೋಕ್ಕೆ. ಈ ದೊಡ್ಡ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದೀನಿ, ಎಲ್ಲ ಅವ್ರು ಏನು ಮಾಡ್ತಾರೆ 1 ತಿಂಗಳು 1 ತಿಂಗಳು ಟೈಮ್ ಕೊಡಬೇಕು. ಹಾಗೆ ನಾನು ಏಪ್ರಿಲ್ ಕೊನೆಯ ವಾರದಲ್ಲಿ ನಾನು ಏನು ಹೋರಾಟ ಹಮ್ಮಿಕೋಬೇಕು ಅದನ್ನು ನಾನು ತಮ್ಮ ವಾಹಿನಿ ಮುಖಾಂತರ ತಿಳಿಸ್ತೀನಿ ಮೇಡಮ್. ನಮಸ್ತೆ. ಇನ್ನೇನಾದ್ರು ಕೇಳಿದಿದೆ ಮೇಡಮ್? ಹಾಂ, ಜೈ ಕರ್ನಾಟಕ, ಜೈ ವಿಷ್ಣುಜಿ. ಸ್ಪೀಡ್ ವಾಹಿನಿಯವರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತು ನಿಮ್ಮ ವ್ಯವಸ್ಥಾಪಕರಾದ ವೀರೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ನಮಗೊಂದು ಮಾತು ಹೇಳಿದ್ರು, ಗೌಡ್ರೆ ನಿಮ್ಗೆ ದುಡ್ಡು ಸಹಾಯ ಬೇಕಾ, ಎಲ್ಪ್ ಮಾಡ್ತೀನಿ ನಿಮ್ಮ ಹೋರಾಟಕ್ಕೆ ಅಂದರು. ಸಾಕು ಸರ್, ನಮ್ಗೆ ಅಷ್ಟು ಸಹಾಯ ಏನು ಬೇಡ, ನಿಮ್ಮ ಮಾಧ್ಯಮದಲ್ಲಿ ನಮ್ಗೆ ಏನು ನ್ಯೂಸ್ ಮಾಡಿದ್ರೆ ಸಾಕು ಅಂತ ಕೇಳ್ಕೊಂಡೆ. ಪಾಪ ತುಂಬ ಒಳ್ಳೆ ಮನಸ್ಸರು ಅವರು. ಅವರ ಹೃದಯಕ್ಕೆ ನಾನು ತುಂಬ ಗೌರವ ಕೊಡ್ತೀನಿ. ನಿಮ್ಗೆ ಅಮೌಂಟ್ ಬೇಕಾದ್ರೆ ಹೇಳಿ ನಾನು ಕೊಡ್ತೀನಿ ಅಂದರು, ಆಲೇ ಒಂದು 3 ವರ್ಷದಿಂದನೇ. ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾವಾಗಲೂ ಕೂಡ ಇದೇ ರೀತಿ ಧ್ವನಿ ಎತ್ತುತ್ತಾ ಇರಿ. ಹಾಗೆ ನೀವು ಅನ್ಕೊಂಡಿರೋ ಕೆಲಸ ಆದಷ್ಟು ಬೇಗ ನೆರವೇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಾಜುಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಸಂತ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.